ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸ ಏವಾಯಂ ಮಯಾತೆ ಅದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಸ ಏವ ಅಯಂ ಯೋಗ. ಇದೇ ರೀತಿಯಾಗಿ ಪರಂಪರಾನುಗತವಾಗಿ ಬಂದಿರುವಂತಹ ಈ ಯೋಗವನ್ನು ಇಂದು ನಾನು ನಿನಗೆ ಪುನಃ ಉಪದೇಶ ಮಾಡ್ತಾ ಇದ್ದೇನೆ. ಇದು ನನಗೆಲ್ಲವೂ ತಿಳಿಯುತ್ತೆ. ಹಿಂದಿನಿಂದ ನಾನು ಇದನ್ನು ಯಾರ್ಯಾರಿಗೆ ಹೇಳಿದ್ದೇನೆ ಅದೆಲ್ಲವೂ ನನಗೆ ತಿಳಿಯುತ್ತೆ. ಆದರೆ ನಿನಗೆ ಇದು ಗೊತ್ತಿಲ್ಲ ಅಷ್ಟೇ. ಮುಖ್ಯವಾದ ನಿನಗೆ ಇದು ತಿಳಿದಿಲ್ಲ ಅಷ್ಟೇ ಅರ್ಜುನ, ಇದನ್ನ ತಿಳ್ಕೋ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷಿ. ಇಂದು ಭಾನುವಾರ ಪ್ರತಿಪತ್ತಿಥಿ. ಇಂದು ಪೂರ್ವಾಷಾಢ ನಕ್ಷತ್ರ. ಇಂದು ಚಂದ್ರ ದರ್ಶನ ಮುಖ್ಯವಾಗಿರುತ್ತೆ. ಚಂದ್ರನನ್ನು ದರ್ಶನ ಇವತ್ತು ಮಾಡಿದರೆ ಪುಣ್ಯ ಪ್ರಾಪ್ತಿ. ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಅಧಿಪತಿಯ ಇರೋದ್ರಿಂದ ಇವತ್ತು ನಾವು ಎಲ್ಲರಿಗೂ ಕೂಡ ಬಹಳ ಮಿತ್ರತ್ವಗಳಲ್ಲಿ ಮುಖ್ಯವಾದಂತಹ ಒಂದು ಒತ್ತು ಕೊಡ್ತೇವೆ ಮತ್ತು ಮಿತ್ರತ್ವಗಳಲ್ಲಿ ಇವತ್ತು ನಮಗೆ ಯಶಪ್ರಾಪ್ತಿ ಆಗುವುದಿದೆ. ಆದ್ದರಿಂದ ಎಲ್ಲರ ಜೊತೆಗೂ ಕೂಡ ಬಹಳ ಚೆನ್ನಾಗಿ ವ್ಯವಹಾರವನ್ನು ಮಾಡಬೇಕು. ಮೇಷರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಹಿಂದಿನ 4-5 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಇವತ್ತು ಬಗೆಹರಿಯುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಮನಸ್ಸಿಗೆ ಡಿಪ್ರೆಸಿವ್ ಥಾಟ್ಸ್ ಬರುವಂತಹ ಸಾಧ್ಯತೆ ಜಾಸ್ತಿ. ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ಎಲ್ಲಾ ರೀತಿಯಲ್ಲಿ ಸಹಕಾರ ಪಡಿತೀರಿ ಮತ್ತು ದಾಂಪತ್ಯದಲ್ಲಿ ನೆಮ್ಮದಿ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಕ್ಕಳಿಂದ ಸಂಸಾರದಲ್ಲಿ ಯೋಚನೆಗಳು ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲದನ್ನು ಗೆಲ್ಲಕ್ಕೆ ಹೋದರೂ ಕೂಡ ಪ್ರೀತಿ ಪಾತ್ರರಿಂದ ಇವತ್ತು ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಕೋರ್ಟು ಕಚೇರಿ ಮ್ಯಾಟರ್ಗಳು ಮತ್ತು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದಂತಹ ಸಂಸಾರದ ತಾಪತ್ರಯಗಳನ್ನು ಇವತ್ತು ಹೆಚ್ಚು ಮಾಡಿಕೊಳ್ಬಾರ್ದು. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಸ್ ಮೀಡಿಯಾ, ಕಮ್ಯುನಿಕೇಶನ್, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗಂತೂ ಉತ್ತಮವಾದಂತಹ ಯಶಸ್ಸು ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಇಂದು ಕುಟುಂಬದಲ್ಲಿ ನೆಮ್ಮದಿ. ಕುಟುಂಬದವರಿಂದನೇ ನಿಮಗೆ ಸಂತೋಷ ಸಾಧ್ಯ. ಧನು ರಾಶಿಯವರಿಗೂ ಇದು ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಇಂದು ಬಗೆಹರಿದಿರುತ್ತವೆ. ಮಕರ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮುಖ್ಯವಾದಂತಹ ಕೆಲವು ಸಂದರ್ಭಗಳಲ್ಲಿ ಇವತ್ತು ನಿಮಗೆ ಜಯ ಕಷ್ಟವಾಗಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮುನ್ನಡೆ ಸಾಧ್ಯ. ಆದರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ವ್ಯವಹಾರ ಅಗತ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ, ನೀವು ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪ ನಾಶ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.